ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮ್ಗೆ ಒಂದು ಕಪ್ ಚುನ್ಮುರಿಯಿಂದ ವಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ ನಾವು 1 ಕಪ್ಪು ಚುರುಮುರಿ ತೊಗೊಂಡೇನು ನೋಡ್ರಿ. ನಿಮ್ಮ ಕಡೆ ಇದಕ್ಕೆ ಏನು ಅಂತೀರಿ ಅಂತ ಹೇಳ್ರಿ ನನಗೆ. ನಮ್ಮ ಕಡೆ ಅಂತೂ ನಾವು ಚುನ್ಮುರಿ ಅಂತೀವ್ರಿ. ಅವು ತೊಯ್ಯುವಷ್ಟು ನೀರು ಹಾಕ್ಕೋಬೇಕು ನೋಡ್ರಿ. ನಿಮ್ಮ ಕಡೆ ಏನು ಅಂತೀರಿ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತೊಯ್ಯೋಟ್ಟು ನೀರು ಹಾಕ್ಕೊಂಡು ಚುನ್ಮುರಿನ ಚೆನ್ನಾಗಿ ನೆನೆಸ್ಕೋಬೇಕು ನೋಡ್ರಿ. ಭಾಳ ಕ್ರಿಸ್ಪಿ ಆಗಿರ್ತಾವ್ರಿ ಇವು ವಡೆ. ತಿನ್ನಕ್ಕಂತೂ ಕುರ್ಕುರು ತುಂಬ ಚೆನ್ನಾಗಿರ್ತಾವೆ ನೋಡ್ರಿ. ಮತ್ತು ಮಾಡೋಕ್ಕೂ ಭಾಳ ಈಸಿ. ಸ್ವಲ್ಪ ಟೈಮ್ದಲ್ಲಿ ಸ್ವಲ್ಪ ಸಾಮಾನಿಂದ ಮಾಡ್ಕೋಬೋದು ನೋಡ್ರಿ. ಚುನ್ಮುರಿನ ಈ ರೀತಿ ಚೆನ್ನಾಗಿ ನೆನೆಸ್ಕೋಬೇಕ್ರಿ. ಚುನ್ಮುರಿ ಏನ್ರಿ ಪಳ್ಳು ಇರ್ತಾವಲ್ರಿ, ಆಗ ನೆನಿತಾವೆ ನೋಡ್ರಿ. ನೀರು ಹಾಕಿದ ಕೂಡಲೇ ನೋಡ್ರಿ ನಮ್ಮ ಚುನ್ಮುರಿ ನೆನೆದ ಬಿಟ್ಟು. ಎಲ್ಲ ಈ ರೀತಿ ಹಿಂಡ್ಬೇಕು ನೋಡ್ರಿ. ನೋಡ್ರಿ ಹೆಂಗೆ ನೀರೆಲ್ಲ ಬರ್ತಾವೆ ನೋಡ್ರಿ. ಹಿಂಗೆ ಎಲ್ಲ ಚುನ್ಮುರಿನೂ ಈ ರೀತಿ ತಕ್ಕೋಬೇಕು ನೋಡ್ರಿ. ಒಂದು ಕಪ್ ಚುನ್ಮುರಿಂದ ಬೆಳಗಿನ ತಿಂಡಿ ಮಾಡ್ಕೋಬೋದ್ರಿ. ಎಲ್ಲರದು ಹೊಟ್ಟೆ ತುಂಬ್ತೈತಿ ಮತ್ತು ಟೇಸ್ಟ್ನು ತುಂಬ ಚೆನ್ನಾಗಿರ್ತೈತಿ ನೋಡ್ರಿ. ನೋಡ್ರಿ ನಾ ಎಲ್ಲ ಚುಮ್ಮುರಿ ತಕ್ಕೊಂಡಿಲ್ರಿ. ಈಗ ತೆಗೆದು ಇಟ್ಕೊಂಡಿರ್ತೀವಲ್ರಿ ಆ ಚುನ್ಮುರಿನ ಈ ರೀತಿ ಒಂದು ಬುಟ್ಟಿಗೆ ಹಾಕ್ಕೊಂಡೇನಿ ನೋಡ್ರಿ. ನೀವು ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ಚುನ್ಮುರಿ ತಗೊಳ್ರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕ್ಕೋಬೇಕು ನೋಡ್ರಿ. ಇಲ್ಲಿ ನಾನು 2 ಉಳ್ಳಾಗಡ್ಡಿ ಹಾಕ್ಕೊಂಡೇನ್ರಿ. ಉಳ್ಳಾಗಡ್ಡಿ ಜಾಸ್ತಿ ಅದಕ್ಕೆ ಚೆನ್ನಾಗಿರ್ತೈತಿ ಅಂತಾರಿ. 2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕ್ರಿ. ಇದಕ್ಕನ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕು ನೋಡ್ರಿ. ಈಗ ಒಂದು ಚಿಟಿಕಿನ ಹಾಕೋರಿ ಸಾಕು, ಜಾಸ್ತಿ ಹಾಕ್ಕೋಬೇಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನೋಡ್ರಿ. ಸಣ್ಣಗೆ ಕಟ್ ಮಾಡಿ ಹಾಕ್ಕೊಡ್ರಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಕತ್ತೇನೆ ನೋಡ್ರಿ. ಸ್ವಲ್ಪ ಖಾರ ಇನ್ನೊಂದು ಸ್ವಲ್ಪ ಇರಲಿ ಅಂತ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇನ್ರಿ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋಬೇಕು ನೋಡ್ರಿ. ಒಂದು ಅರ್ಧ ಕಪ್ ಅಂದ್ರೂ ಸಾಕ್ರಿ, ಜಾಸ್ತಿ ಏನು ಹಾಕೋಕೆ ಹೋಗ್ಬಿಡ್ರಿ. ಸುಮ್ಮ ಬೈಂಡಿಂಗ್ಗೋಸ್ಕರ ರೀ ಒಂದು ಅರ್ಧ ಕಪ್ ಕಡಲೆ ಹಿಟ್ಟು ಹಾಕ್ಕೊಡ್ರಿ ಸಾಕು. ಈಗ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೇನಿ ನೋಡ್ರಿ. ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದು ನಾವು ವಡೆ ತಟ್ಟು ಅದಕ್ಕೆ ಬರ್ಬೇಕ್ರೆ ಹಂಗೆ ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಎಣ್ಣೆ ಹಾಕಿಬಿಟ್ಟು ಮತ್ತೊಂದು ಸತ ಕಲಿಸ್ಕೋಬೇಕ್ರಿ. ಈ ರೀತಿ ಚೆಂದಾಗಿ ಕಲಸಿರ ಎಲ್ಲ ಖಾರ ಉಪ್ಪು ಚೆನ್ನಾಗಿ ಹೊಂತೈತೆ ನೋಡ್ರಿ. ಕಲಿಸಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇಡ್ಬೇಕ್ರಿ. ಅಂದ್ರೆ ನಾವು ಉಳ್ಳಾಗಡ್ಡಿ ಅದು ಹಾಕಿರ್ತೀವಲ್ರಿ, ಅದು ನೀರು ಬಿಟ್ಟು
ಎಲ್ಲ ಸ್ವಲ್ಪ ಹಸಿ ಹಸಿ ಆಗ್ತೈತಿ ಅಂತ ಒಂದು ಸ್ವಲ್ಪ ಬಿಡ್ಬೇಕ್ರಿ ಹಿಂಗೆ ಕಲಿಸ್ಬಿಟ್ಟು. ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬೋದ್ರಿ. ಇಲ್ಲ ಅದರಿಂದನೇ ನಾವು ವಡಿನೂ ತಟ್ಕೋಬೋದ್ರಿ. ನೀರು ಬೇಕಂದ್ರೆ ಸ್ವಲ್ಪ ಚಿಮ್ಕಿಸ್ರಿ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡೇನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಅದೇನು ಇಟ್ಟಿದ್ನಲ್ರಿ ಅವನು ಈ ರೀತಿ ವಡಿ ಮಾಡ್ಕೊಂಡೇನಿ ನೋಡ್ರಿ. ಈಗ ನಮ್ಮ ಎಣ್ಣೆ ಅಂತೂ ಕಾಯ್ತ್ರಿ. ಇದಕ್ಕೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ರಿ ಅವ್ನು ವಡಿ ಹಾಕ್ಕೋಬೇಕು ನೋಡ್ರಿ. ನೀವು ಯಾವ ಸೇಪ್ ಬೇಕು ಆ ಸೇಪ್ ಕೊಟ್ಕೋಬೋದ್ರಿ. ನಾ ರೌಂಡ್ ಮಾಡ್ಕೊಂಡೀನಿ, ನೀವು ಬೇರೆ ಸೇಪ್ ಬೇಕಂದ್ರೂ ಮಾಡ್ಕೋಬೋದ್ರಿ. ಟೀ ಟೀ ಜೊತೆನೂ ಚೆನ್ನಾಗಿರ್ತಾವೆ ನೋಡ್ರಿ ಇವು. ಮಕ್ಕಳು ಸ್ಕೂಲ್ದಿಂದ ಬಂದ ತಕ್ಷಣ ಟೀ ಜೊತೆ ಈ ರೀತಿ ಚುರುಮುರಿ ವಡೆ ಮಾಡಿಕೊಟ್ರೆ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ತಿನ್ನಕ್ಕಂತೂ ರುಚಿ ತುಂಬ ಚೆನ್ನಾಗಿರ್ತೈತೆ ರೀ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗಿಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ನೀವು ಮೊದಲೇ ನೋಡ್ಕೋಬೋದ್ರಿ. ಇವು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದಕ್ಕೆ ಎಣ್ಣೆನೂ ಭಾಳ ಬೇಕಾಗಂಗಿಲ್ರಿ. ತಿನ್ನಕ್ಕೂ ತುಂಬ ಚೆನ್ನಾಗಿರ್ತಾವ್ರಿ. ಎರಡು ಬದಿನೂ ಹೊಳಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನೀವು ಎಲ್ಲರೂ ವಿಡಿಯೋ ನೋಡ್ಬೇಕಾದ್ರೆ ಯಾಡ್ಸ್ಗಳು ಬಂದ್ರೆ ಅದನ್ನು ಸ್ಕಿಪ್ ಮಾಡದೆ ನೋಡ್ರಿ ಫ್ರೆಂಡ್ಸ್. ಯಾಡ್ ಸ್ಕಿಪ್ ಮಾಡಿ ನೋಡಬೇಡ್ರಿ. ಯಾಡ್ಗಳನ್ನ ಸ್ಕಿಪ್ ಮಾಡದೆ ನೋಡ್ರಿ. ಅದು ನಮ್ಗೆ ಹೆಲ್ಪ್ ಆಗ್ತೈತೆ ರೀ ಫ್ರೆಂಡ್ಸ್. ನೋಡ್ರಿ ಈ ರೀತಿ ಎರಡು ಕಡೆ ಗೋಲ್ಡನ್ ಕಲರ್ ಬಂದ್ರೆ ಸಾಕ್ರಿ. ಹೊಂಬಣ್ಣ ಅಂತಾರಲ್ರಿ, ಆ ರೀತಿ ಕಲರ್ ಬರ್ಬೇಕು ನೋಡ್ರಿ. ನೋಡ್ರಿ ಆಲ್ಮೋಸ್ಟ್ ನಮ್ಮ ವಡಿಗಳು ಎಲ್ಲ ರೆಡಿ ಆದವು ನೋಡ್ರಿ. ಇದನ್ನು ಹಂಗನೂ ತಿನ್ಬೋದ್ರಿ, ಇಲ್ಲ ಟೊಮೆಟೊ ಕೆಚಪ್ ಜೊತೆನೂ ತುಂಬ ಚೆನ್ನಾಗಿರ್ತಾವ್ರಿ. ಇಲ್ಲ ನಮಗೆ ಪುದೀನ ಚಟ್ನಿ ಇದ್ರೆ ಅದ್ರ ಜೊತೆನೂ ತಿನ್ಬೋದ್ರಿ. ತುಂಬ ಚೆನ್ನಾಗಿರ್ತಾವ್ರಿ ಫ್ರೆಂಡ್ಸ್. ಏನೂ ಇಲ್ಲ ಅಂದ್ರೆ ಹಂಗೆ ತಿನ್ನಕ್ಕಂತೂ ತುಂಬ ಚೆನ್ನಾಗಿರ್ತೈತಿ. ಒಂದು ಕಪ್ ಟೀ ಮಾಡ್ಕೊಂಡು ಈ ರೀತಿ ವಡಿ ತಿಂದ್ರೆ ಅಂತೂ ಸೂಪರ್ ನೋಡ್ರಿ. ನಮ್ಮ ಚುರುಮುರಿ ವಡಿ ರೆಡಿ ಅದವ್ರಿ. ತೆಗಿಯಾಕತ್ತೇನೆ ನಾನು. ಸ್ವಲ್ಪನೂ ಎಣ್ಣೆ ಹಿಡ್ಕೊಂಡಿದ್ದಿದ್ದಿಲ್ರಿ ಫ್ರೆಂಡ್ಸ್. ಸ್ವಲ್ಪನೂ ಎಣ್ಣೆ ಹಿಡ್ಕೊಂಡಿದ್ದಿದ್ದಿಲ್ಲ. ತುಂಬ ಚೆನ್ನಾಗಿ ಬಂದು ತಿನ್ನಕ್ಕೂ ತುಂಬ ರುಚಿ ಚೆನ್ನಾಗಿತ್ತು. ನೀವು ನಿಮ್ಮ ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನೋಡ್ರಿ ಚೆನ್ನಾಗಿ ರೆಡಿ ಆದವ್ರಿ ನಮ್ಮ ಚುರುಮುರಿ ವಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.